ಇವತ್ತು ಜೆಸಿಟಿಯು ಕೇಂದ್ರೀಯ ಕಾರ್ಮಿಕ ಸಂಘಟನೆಗಳು ಇಡೀ ದೇಶದಾದ್ಯಂತ ತಮ್ಮ ಒಂದು ಹಕ್ಕುಗಳಿಗಾಗಿ ಮತ್ತು ಕೇಂದ್ರ ಬಿಜೆಪಿ ಸರ್ಕಾರ 44 ಲೇಬರ್ ಕೋಡ್ಗಳನ್ನು 4 ಕೋಡ್ಗಳನ್ನು ಮಾಡಿ ಅಲ್ಲೇನು ಕಾರ್ಮಿಕರಿಗೆ ಅನ್ಯಾಯ ಮಾಡಿದೆ ಇದನ್ನ ವಾಪಸ್ ತಗೋಬೇಕಂತೇಳಿ ನಾವು ಇವತ್ತು ಈ ಒಂದು ಹೋರಾಟನ ಹಮ್ಮಿಕೊಂಡಿದ್ದೀವಿ. ಮತ್ತು ನಮ್ಮ ಈ ಅಂಗನವಾಡಿ ಆಶಾ ಬಿಸಿ ಊಟದ ಕಾರ್ಯಕರ್ತರೇನಿದ್ದಾರ ಅವರಿಗೆ ಸ್ಕೀಮ್ ವರ್ಕರ್ಸ್ ಅಂತ ಕೆಲಸ ಮಾಡಿಸ್ಕೊಂಡು ಇಡೀ ಸರ್ವಿಸೇ ಅವರಿಗೆ ಇದರಲ್ಲಿ ಹೋಗ್ತಾ ಇದೆ. ಅದಕ್ಕೆ ಅವರಿಗೆ ಕನಿಷ್ಠ ವೇತನ ಕೊಡಬೇಕಂತೇಳಿ ನಾವು ಇವತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೀವಿ. ಮತ್ತು ಸ್ಕೀಮ್ ವರ್ಕರ್ಸ್ಗೆ ಕೇಂದ್ರದಿಂದ ಬರ್ತಕ್ಕಂಥ ಅನುದಾನದಲ್ಲಿ ಹೆಚ್ಚು ಅನುದಾನ ಬಿಡುಗಡೆ ಮಾಡಬೇಕು. ಮತ್ತು ಈ ಬಜೆಟ್ನಲ್ಲಿ ಕೂಡ ಅವರು ಸ್ಕೀಮ್ ವರ್ಕರ್ಸ್ಗೆ ವೇತನ ಜಾಸ್ತಿ ಮಾಡಿಲ್ಲ, ಮುಂದಿನ ದಿನಗಳಲ್ಲಿ ಹೆಚ್ಚು ಮಾಡಬೇಕು ಅಂಥೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಇದು ಒಂದು ಜೆಸಿಟಿಯು ಎಲ್ಲ ಕಾರ್ಮಿಕ ಸಂಘಟನೆಗಳು ಸೇರಿ ಮಾಡಿದಂಥ ಹೋರಾಟದ ವಿಚಾರವನ್ನು ಇಲ್ಲಿ ಯಾದಗಿರಿ ಜಿಲ್ಲೆಯಲ್ಲಿ ಕೂಡ ನಾವು ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಮಿಕರು ರೈತರು ಹೋರಾಟನ ಹಮ್ಮಿಕೊಂಡಿದ್ದೀವಿ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.